ಬಿಗ್ ಬಾಸ್ ಮನೆಯಲ್ಲಿ ಒಂದೊಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಾ ಇದ್ದಿದ್ದು ಅಂದರೆ ಅದು ಕಾವ್ಯ ಮತ್ತು ಗಿಲ್ಲಿ. ಸೊ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಮೊದಲ ದಿನದಿಂದನೂ ಕೂಡ ಸ್ನೇಹಿತರಾಗಿ ಇದ್ದರು. ಅದಕ್ಕೂ ಮುಂಚೆ ಹೊರಗಡೆ ಅವರಿಬ್ಬರು ಫ್ರೆಂಡ್ಸ್ ಆಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಫ್ರೆಂಡ್ಸ್ ಆಗಿ ಇದ್ದರು. ಆದರೆ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ರು. ಸೊ ಮೂರನೇ ರನ್ನರ್ ಅಪ್ ಆಗಿ ಕಾವ್ಯ ಅವರು ಹೊರಗಡೆ ಬರ್ತಾರೆ, ಗಿಲ್ಲಿ ವಿನ್ನರ್ ಆಗ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಸುದೀಪ್ ಅವರ ಜೊತೆ ಫೋಟೋಗಳನ್ನ ತಗೊಳ್ತಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ತೆರಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಹೇಳಲಾಗ್ತಾ ಇತ್ತು, ಕಾವ್ಯ ಅವರಿಗೆ ಗಿಲ್ಲಿ ಇಷ್ಟ ಇರಲಿಲ್ಲ. ಸೊ ಗಿಲ್ಲಿ ಅವರು ರೇಗಿಸ್ತಾ ಇದ್ದಂತಹ ಕಾರಣ ಕಾವ್ಯ ಅವರು ಹೊರಗಡೆ ಬಂದಮೇಲೆ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ಕಾವ್ಯ ಅವರಿಗೆ ಗಿಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಕಾವ್ಯ ಗಿಲ್ಲಿಗೆ ವಿಶ್ ಮಾಡಲೇ ಇಲ್ಲ ಅಂತ ಹೇಳ್ತಾ ಇರ್ತಿದ್ರು. ಆದರೆ ಗಿಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡಿರುವಂತಹ ಕಾವ್ಯ ಒಂದು ವಿಶನ್ನು ಮಾಡಿದ್ದಾರೆ ಗಿಲ್ಲಿ ಅವರಿಗೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಹೇ ಗಿಲ್ಲಿ ಕಂಗ್ರಾಟ್ಸ್ ಕಣೋ, ನೀನು ಇದಕ್ಕೆ ಅರ್ಹ. ಝೀರೋಯಿಂದ ಹೀರೋ, ಈಗ ಇನ್ನೂ ಸಾಕಷ್ಟು ಸಾಧಿಸಬೇಕು, ಆದಷ್ಟು ಬೇಗ ಆ್ಯಕ್ಷನ್ ಕಟ್ ಹೇಳುವಂತಾಗಲಿ, ತುಂಬ ಒಳ್ಳೆಯದಾಗಲಿ ಅಂಥೇಳಿ ಕಾವ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅವರಿಗೆ ಒಂದು ವಿಶನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋಂತಹ ಸಾಲುಗಳನ್ನ ಬರೆದಿದ್ದು, ಇದು ಅಶ್ವಿನಿ ಗೌಡಗೆ ಕೌಂಟರ್ ಕೊಡೋದಕ್ಕೆ ಬರೆದಿದ್ದಾರೆ ಅಂತ ಅಭಿಮಾನಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಮೊದಲಿಂದ ಕೂಡ ಅಶ್ವಿನಿಗೂ ಕಾವ್ಯಗೂ ಅಷ್ಟಕ್ಕಷ್ಟೇ 110 ದಿನ ಮನೆ ಒಳಗಡೆ ಇದ್ರೂ ಕೂಡ ಕಾವ್ಯ ಹೇಗೆ ಅಂತ ಅರ್ಥವಾಗಲಿಲ್ಲ ನನಗೆ ಅಂತ ಸುದೀಪ್ ಎದುರು ಅಶ್ವಿನಿ ಅವರು ಹೇಳಿದರು. ಇಷ್ಟೇ ಅಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಅಶ್ವಿನಿ ಮತ್ತು ಕಾವ್ಯಗೆ ತುಂಬಾ ಜಗಳಗಳು ನಡೆದಿರೋದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದಾಗಿದ್ರೂ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ನ ನೋಡ್ತಾ ಇದ್ರೆ ಅಶ್ವಿನಿ ಅವರು ಎಲ್ಲೋ ಒಂದು ಕಡೆ ತುಂಬಾ ಅದನ್ನು ಇರಿಟೇಷನ್ಗೊಳಗಾಗ್ತಾ ಇದ್ರು, ಬೈತಾ ಇದ್ರು, ಫ್ರೀ ಪ್ರಾಡಕ್ಟು ಹಾಗೆ ಹೀಗೆ ಅಂತೆಲ್ಲ ತುಂಬಾ ಬೈದಾಡಿರೋದು ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ಗಿಲ್ಲಿಯಿಂದನೇ ಕಾವ್ಯ ಅವರು ಫಿನಾಲೆವರೆಗೂ ಬಂದರು ಅಂತ ಕೂಡ ಹೇಳೋರಿದ್ದಾರೆ. ಕೊನೆಗೂ ಕೂಡ ಕಾವ್ಯ ಗಿಲ್ಲಿಯವ್ರನ್ನ ಬಿಟ್ಟು ಕೊಡಲೇ ಇಲ್ಲ. ಸೊ ಇದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಗಿಲ್ಲಿ ವಿನ್ ಆಗಿದ್ದಕ್ಕೆ ಕಾವ್ಯ ವಿಶ್ ಮಾಡಿಲ್ಲ ಅಂತ ತುಂಬ ಜನ ಮಾತಾಡ್ತಾ ಇದ್ರು. ಇದ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಬಡವರ ಮಕ್ಕಳು ಬೆಳಿಬೇಕು, ಆದರೆ ಬಡವರ ಹಾಗೆ ಗೆಟಪ್ ಹಾಕ್ಕೊಂಡಿರೋರು ಅಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಹೊರಗಡೆ ಅಂದರೆ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಕೂಡ ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಟ್ರ ಕಾವ್ಯ ಅವರು ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹೇಳಿ ಸಾಲನ್ನು ಹಾಕಿ ಗಿಲ್ಲಿಗೆ ವಿಶ್ ಮಾಡಿರೋದು ಅಶ್ವಿನಿ ಅವ್ರಿಗೆ ಕೌಂಟರ್ ಜೊತೆಗೆ ಗಿಲ್ಲಿಗೂ ವಿಶ್ ಮಾಡಿದ ರೀತಿಯಾಗಿ ಇದೆಯಾ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಫ್ಯಾನ್ಸ್.